ಮೀನುಗಾರಿಕೆ ಒಂದು ಉಪಕಸಬು. ಇದರಿಂದ ಆಹಾರ ಭದ್ರತೆ, ಪೌಷ್ಟಿಕಾಂಶದ ಸಿಗ್ತಕ್ಕಂಥ ಒಂದು ಉದ್ಯಮ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೀನುಗಾರಿಕೆಯನ್ನ ಮಾಡ್ತಕ್ಕಂಥ ಜನರು ಬಹಳ ಕಷ್ಟದಿಂದ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಯಾಕಂದ್ರೆ ಅವರ ಪ್ರಾಣವನ್ನ ಜೀವದ ಹಂಗು ತೊರೆದು ಮಾಡುವ ಕಷ್ಟದ ಕಾಯಕ ಇದು. ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ, ಮತ್ತೆ ಸಾಕಷ್ಟು ಜನರಿಗೆ ಉದ್ಯೋಗ ಕೂಡ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ನಾವು ನಮ್ಮ ಭಾರತ ಜಾಗತಿಕ ಮೀನು ಉತ್ಪಾದನೆಯಲ್ಲಿ ನಮ್ಮ ಕೊಡುಗೆ 7.7%. ಮತ್ತೆ ರಫ್ತು ಮಾಡ್ತೀವಿ ಮೀನುಗಳನ್ನ. ಇಡೀ ಜಗತ್ತಿನಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ. ರಫ್ತಿನಲ್ಲಿ 4ನೇ ಸ್ಥಾನ. ಕರ್ನಾಟಕದಲ್ಲಿ ಸುಮಾರು 320 ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶ ಇದೆ. 5.5 ಲಕ್ಷ ಹೆಕ್ಟೇರ್ ಒಳನಾಡು ಜಲ ಪ್ರದೇಶ ಇದೆ. ಇಲ್ಲೆಲ್ಲ ಕೂಡ ಮೀನನ್ನ ಹಿಡಿದು ನಾವು ನಮ್ಮಲ್ಲಿ ಉಪಯೋಗಿಸ್ತಕ್ಕಂಥದ್ದು ಮತ್ತು ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಇದರಿಂದ ಉದ್ಯೋಗ ಸೃಷ್ಟಿ ಆಗ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿನೂ ಕೂಡ ಆಗ್ತದೆ. ಬಹಳ ಜನ ಇದ್ರ ಮೇಲೆ ಅವಲಂಬನೆ ಆಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಸುಮಾರು